ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ಭಾರತ್ ಒನ್ ಸರ್ವಿಸ್ ಅಂಡ್ ಅಫಿಲಿಯೇಟ್ಸ್ ಪ್ರೈವೇಟ್ ಲಿಮಿಟೆಡ್. ಇವತ್ತಿನ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ವೋಟರ್ ಐ ಡಿ ಕರೆಕ್ಷನ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಹೇಳಿದ್ದೆ ಫಾರ್ಮ್ 6 ಹೊಸ ವೋಟರ್ ಐ ಡಿ ಮಾಡಬೇಕು ಅಂದರೆ ಫಾರ್ಮ್ 6, NRI ವೋಟರ್ ಐ ಡಿ ಮಾಡಬೇಕಂದ್ರೆ ಫಾರ್ಮ್ 7 ಬಂದ್ಬಿಟ್ಟು ನೀವು ವೋಟರ್ ಐ ಡಿನ ಡಿಲೀಟ್ ಮಾಡಿಸ್ಬೇಕು ಅಂದರೆ ಫಾರ್ಮ್ 8 ಬಂದ್ಬಿಟ್ಟು ಕರೆಕ್ಷನಿಗೆ ಆಗಿರುತ್ತೆ. ಇವಾಗ ನಾನು ಈ ವಿಡಿಯೋ ಮಾಡ್ತಿರೋದು ಕರೆಕ್ಷನ್ ಹೇಳ್ಕೊಡೋಕ್ಕೆ. ನಾನು ಫಾರ್ಮ್ 8 ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಥರ ಆದಂಥ ತೋರಿಸುತ್ತೆ ಅಪ್ಲಿಕೇಶನ್ ಫಾರ್ ಅಂತ. ಸೆಲ್ಫ್ ಆದರೆ ನಿಮಗೆ ಮಾಡ್ಕೊತಿದ್ರೆ ಸೆಲ್ಫ್ ಅಂತ ಕೊಟ್ಕೊಳ್ಳಿ, ಬೇರೆಯವ್ರಿಗೆ ಮಾಡ್ತೀರಾ ಅದರ್ ಎಲೆಕ್ಟರ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಎಪಿಕ್ ನಂಬರ್ನ ಹಾಕಬೇಕಾಗುತ್ತೆ. ನೀವು ವೋಟರ್ ಐ ಡಿನ ಎಪಿಕ್ ನಂಬರ್ ಹಾಕಿದ ತಕ್ಷಣ ನೀವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಆ ವೋಟರ್ ಐ ಡಿ ಯಾರ ನೇಮಲ್ಲಿದೆ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನಿಮಗೆ ಶೋ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. 4 ಆಪ್ಷನ್ ಬರುತ್ತೆ. ಇದನ್ನು ನೋಡ್ತಾ ಇರ್ಬೋದು, ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಅಂತ ಇರುತ್ತೆ. ಇದು ಇನ್ ಕೇಸ್ ನೀವೇನಾರ ಮನೆ ಚೇಂಜ್ ಮಾಡಿದರೆ, ಬೂತ್ನ ನೀವು ಚೇಂಜ್ ಮಾಡ್ಕೋಬೇಕು ಅಂದರೆ ನೀವು ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಬೂತ್ ಚೇಂಜ್ ಮಾಡಬೇಕು ಅಂದರೆ ವೋಟ್ ಹಾಕೋಕ್ಕೆ. ಇದಕ್ಕೆ ರಿಕ್ವೈರ್ಡ್ ಡಾಕ್ಯುಮೆಂಟ್ ಏನಿರುತ್ತೆ ಅಂದರೆ ಆಧಾರ್ ಕಾರ್ಡ್ ಮ್ಯಾಂಡೇಟರಿ ಆಗುತ್ತೆ, ಜೊತೆಗೆ ಅಡ್ರೆಸ್ ಪ್ರೂಫ್ ಯಾವ್ದಾದ್ರು ಒಂದು ನಡೆಯುತ್ತೆ. ಇದಾದ್ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಕರೆಕ್ಷನ್ ಆಫ್ ಎಂಟ್ರೀಸ್ ಅಂತ ಇರುತ್ತೆ. ಅಂದರೆ ನೀವು ಏನಾದರೂ ಫಾದರ್ ನೇಮ್ ಆಗಿರ್ಬೋದು, ಸರ್ ನೇಮ್ ಆಗಿರ್ಬೋದು, ಅಥವಾ ನಿಮ್ಮ ನೇಮಲ್ಲಿ ಏನಾದ್ರು ಇನ್ಶಿಯಲ್ ಏನಾದ್ರು ಚೇಂಜ್ ಮಾಡ್ಕೋಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ವ್ಯಾಲಿಡ್ ಪ್ರೂಫ್ ಕೂಡ ಬೇಕಾಗುತ್ತೆ. ಇದಾದ ನಂತರ ಇಶ್ಯೂ ಆಫ್ ರೀಪ್ಲೇಸ್ಮೆಂಟ್. ಇನ್ ಕೇಸ್ ನೀವೇನಾದ್ರೂ ನೀವು ವೋಟರ್ ಐ ಡಿನ ಕಳ್ಕೊಂಡಿದ್ದೀರಾ, ನಿಮಗೆ ವೋಟರ್ ಐ ಡಿ ಮತ್ತೆ ಬೇಕು, ಹೊಸ ವೋಟರ್ ಐ ಡಿ ಬೇಕು ವಿತ್ ನೋ ಕರೆಕ್ಷನ್ಸ್, ಏನು ಚೇಂಜಸ್ ಇಲ್ಲದೇ ಒಂದು ವೋಟರ್ ಐ ಡಿ ಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದ ನಂತರ ಇನ್ ಕೇಸ್ ನಿಮ್ಮ ಆಕ್ಸಿಡೆಂಟಲ್ಲಿ ನೀವೇನಾರು ಡಿಸೇಬಲ್ ಆದರೆ ನಿಮಗೆ ಅದನ್ನು ಮೆನ್ಷನ್ ಮಾಡಬೇಕು ವೋಟರ್ ಐ ಡಿಲಿ ಅಂದರೆ ಇದು ರಿಕ್ವೆಸ್ಟ್ ಫಾರ್ ಮೇಕಿಂಗ್ ಅ ಪರ್ಸನ್ ವಿತ್ ಡಿಸಬಿಲಿಟಿ ಮೇಲೆ ಕ್ಲಿಕ್ ಮಾಡ್ತೀರಾ. ನಾನೀಗ ನಿಮ್ಗೊಂದು ಸಿಂಪಲಾಗಿ ಕರೆಕ್ಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಎಂಟ್ರೀಸ್ಗೆ ನಾನು ತೊಗೋತೀನಿ ಇಲ್ಲಿ ಕರೆಕ್ಷನ್ ಆಫ್ ಎಂಟ್ರೀಸು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಮೇಲೆ ಕ್ಲಿಕ್ ಮಾಡ್ತೀರಾ. ಅದಾದ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೀತಿಯಾದಂಥ ನಿಮ್ಮ ಡೀಟೇಲ್ಸ್ ಫಿಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು. ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಸ್ಟೇಟು ಡಿಸ್ಟ್ರಿಕ್ಟ್ ಮತ್ತು ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇದಾದಮೇಲೆ ಇಲ್ಲಿ ನೇಮ್ ಚೇಂಜ್ ಮಾಡಬೇಕು ಅಂದರೆ ನೇಮ್ ಇರುತ್ತೆ ನೋಡಿ. ಆಧಾರ್ ನಂಬರ್ ಕೂಡ ಅಪ್ಲೈ ಮಾಡ್ಬೋದು ನೀವು ಇಲ್ಲಿ. ಆಧಾರ್ ನಂಬರ್ ಅಪ್ಲೈ ಮಾಡಿದ ಕೂಡಲೇ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇದಾದ ನಂತರ ಆಧಾರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರಬಹುದು ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಆಫ್ ಎಂಟ್ರೀಸ್ ಅಂತ ಇರುತ್ತೆ. ನೀವು ಇಲ್ಲಿ ಏನು ಕರೆಕ್ಷನ್ನ ಮಾಡಬೇಕು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇನ್ ಕೇಸ್ ನೇಮ್ ಕರೆಕ್ಷನ್ ಮಾಡಬೇಕು ಅಂದರೆ ನೇಮ್ನ ಕ್ಲಿಕ್ ಮಾಡ್ತೀರಾ. ಜೆಂಡರು, ಡೇಟ್ ಆಫ್ ಬರ್ತ್, ಏಜು, ಎನಿ ಟೈಪ್ಸ್ ಆಫ್ ಕರೆಕ್ಷನ್ಸ್ಗೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇದಾದ್ಮೇಲೆ ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಅದಾದ ನಂತರ ಇಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಅಲ್ಲಿ ನೋಡ್ತಾ ಇರ್ಬೋದು ಮ್ಯಾಕ್ಸಿಮಮ್ ಆಫ್ 4 ಎಂಟ್ರೀಸ್ ಅಂತ ಇರುತ್ತೆ. ನೀವು 4 ಮಾತ್ರ ನೀವು ಚೇಂಜ್ ಮಾಡೋಕ್ಕಾಗುತ್ತೆ. ಅದರಲ್ಲಿ ಯಾವ್ದು ಅಂದರೆ ನಾನು ಫಾರ್ ಎಕ್ಸಾಂಪಲ್ ಈಗ ತಗೋತಾ ಇರೋದು ನೇಮ್, ಡೇಟ್ ಆಫ್ ಬರ್ತ್, ಫೋಟೋ ಆ್ಯಂಡ್ ಫೋನ್ ನಂಬರ್. ಈ 4 ನಾನು ತಗೋತಾ ಇದ್ದೀನಿ. ತೊಗೊಂಡಿದ ತಕ್ಷಣ ನಿಮ್ಗೆ ಇಲ್ಲಿ ಕಾಲಮ್ಸ್ಗಳು ಬಂದಿದೆ. ನೀವು ನೇಮ್ನ ನಿಮ್ಗೆ ಏನು ನೇಮ್ ಚೇಂಜ್ ಆಗಬೇಕು ಅದು ನೇಮ್ನ ಆ್ಯಡ್ ಮಾಡಬೇಕು. ಅದನ್ನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಕನ್ನಡದಲ್ಲಿ ಕೂಡ ನಮ್ಮ ನೇಮ್ ಬರುತ್ತೆ. ಇನ್ ಕೇಸ್ ಕನ್ನಡದಲ್ಲಿ ಏನಾದ್ರು ತಪ್ಪಾಗಿದ್ದರೆ ನೀವು ಪಕ್ಕದಲ್ಲೇ ಕಾಣ್ತಿರೋ ಕೀಬೋರ್ಡ್ನ ಯೂಸ್ ಮಾಡಿ ನೇಮ್ನ ಚೇಂಜ್ ಮಾಡ್ಬೋದು, ಸ್ಪೆಲ್ಲಿಂಗ್ನ. ಇದಾದ ನಂತರ ಇಲ್ಲಿ ಸರ್ನೇಮ್ ಏನಾದ್ರು ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಡೇಟ್ ಆಫ್ ಬರ್ತ್ ಕೂಡ ನೀವು ಇಲ್ಲಿ ಕ್ಯಾಲೆಂಡರ್ನ ಯೂಸ್ ಮಾಡಿ ನೀವು ಆ್ಯಡ್ ಮಾಡ್ಬೋದು. ಅದ ನಂತರ ಫೋನ್ ನಂಬರ್ನ ಆ್ಯಡ್ ಮಾಡಬೇಕು ಅಂದರೆ ಇನ್ ಕೇಸ್ ನಿಮ್ಗೆ ಚೇಂಜ್ ಮಾಡೋದಿದೆ. ನಾನು ಇಲ್ಲಿ ಚೇಂಜಿಗೆ ಸೆಲೆಕ್ಟ್ ಕೊಟ್ಟಿರೋದ್ರಿಂದ ಇಲ್ಲಿ ಫೋನ್ ನಂಬರ್ ಬಂದಿರೋದ್ರಿಂದ ನೀವು ಇಲ್ಲಿ ಫೋನ್ ನಂಬರ್ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಅದಾದ ನಂತರ ಇಲ್ಲಿ ನಿಮ್ಮ ಫೋಟೋನ, ಈಗ ಫೋಟೋ ಚೇಂಜ್ ಕೊಟ್ಟಿರೋದ್ರಿಂದ ನೀವು ರೀಸೆಂಟ್ ಫೋಟೋಸ್ ಯಾವ್ದಾರ ಇದ್ದರೆ ಇದಕ್ಕೆ ನೀವು ಹೊಸ ವೋಟರ್ ಐ ಡಿಗೆ ನಿಮ್ಮ ಫೋಟೋ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಹೋಗ್ಬಿಟ್ಟು ಫೈಲ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದಾದ ನಂತರ ಇಲ್ಲಿ ನಿಮಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ ವಿತ್ ಪ್ರೂಫು. ಇದಾದಮೇಲೆ ನೆಕ್ಸ್ಟ್ನ ಕೊಡ್ತೀರಾ. ನೆಕ್ಸ್ಟ್ ಕೊಟ್ಟ ಮೇಲೆ ಡಿಕ್ಲರೇಷನ್ ನೋಡಿ, ಡಿಕ್ಲರೇಷನ್ ಹಾಕ್ತೀರಾ. ಡಿಕ್ಲರೇಷನ್ ಲಾಸನ್ ಅಂತ ಕೊಟ್ಟಿರ್ತೀರಾ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕ್ಯಾಪ್ಷನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಅಲ್ಲಿ ಕೊಟ್ಟಿರೋಂಥ ಕ್ಯಾಪ್ಷನ್ನ ಎಂಟರ್ ಮಾಡ್ತೀರಾ. ಕ್ಯಾಪ್ಷನ್ ಎಂಟರ್ ಮಾಡಿದ ಮೇಲೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ನೀವು ಚೇಂಜ್ ಮಾಡಿರೋ ನೇಮ್ ಅಥವಾ ಏನಿರುತ್ತೆ ಅದೆಲ್ಲ ಸರಿ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡಿಬಿಟ್ಟು ಸ್ಕ್ರೋಲ್ ಡೌನ್ ಮಾಡ್ತೀರಾ. ನೀವು ಸ್ಕ್ರೋಲ್ ಡೌನ್ ಮಾಡಿದಾಗ ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ನು ಸಬ್ಮಿಟ್ ಆಗುತ್ತೆ. ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಇರುತ್ತೆ. ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಮಾಡಿಕೊಂಡು ಕಸ್ಟಮರ್ಗೆ ಪ್ರಿಂಟ್ ಕೊಡ್ಬೋದು. ಆಮೇಲೆ ಸ್ಟೇಟಸ್ ಚೆಕ್ ಮಾಡೋದನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಇದೇ ರೀತಿ ಹೆಚ್ಚಿನ ವಿಡಿಯೋ ಅಥವಾ ಮಾಹಿತಿಗಾಗಿ ಭಾರತ್ ಒನ್ ಸರ್ವಿಸ್ ಅಂಡ್ ಅಫಿಲಿಯೇಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು, ಟ್ವಿಟರ್, ಎಕ್ಸಲ್ಲಿ ಕೂಡ ನಮ್ಮ ಪೇಜ್ ಇರುತ್ತೆ. ಹಾಗೂ ಕಾಂಟ್ಯಾಕ್ಟ್ ನಂಬರ್ ಕೂಡ, ಕಸ್ಟಮರ್ ಸರ್ವಿಸ್ ನಂಬರ್ ಕೂಡ ಕೊಟ್ಟಿರ್ತೀವಿ. ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.